ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಕುಚ್ಚು ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೀಡ್ ಯೂಸ್ ಮಾಡಿ ಹಾಕಿರೋದು ಇದು. ಇನ್ನು ನೀವು ದೂರ ಬೇಕಾದ್ರೂ ಹಾಕೋಬೋದು. ಇಷ್ಟ ಹತ್ರ ಹಾಕೊಂಡ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ, ಮುದ್ದಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹಿಂಗೆ ಹಾಕೊಂಡಿದ್ದೀನಿ. ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದು ಹಾಕೋಕ್ಕೆ. ಈಗ ನೋಡಿ, ಈ ಥರ ದಬ್ಬಣ ತೊಗೊಂಡಿದ್ದೀನಿ. ಎಲ್ಲರ ಮನೆಗೂ ಇದ್ದೇ ಇರುತ್ತೆ. ಅದಿಲ್ಲ ಅಂತಂದರೆ ಕಂಟಿನ್ಯೂ ನೋಡಿ ಏನರಲ್ಲಿ ಹಾಕ್ಬೋದು ಅಂತಲೂ ತೋರಿಸ್ತೀನಿ, ಸ್ಕಿಪ್ ಮಾಡ್ತೀರಾ ನೋಡಿ. ಆ್ಯಸ್ ಯೂಶ್ವಲ್ ಗಮ್ ಬೇಕು, ಇದು ಗಮ್ ಪೇಸ್ಟ್ ಮಾಡೋಕ್ಕೆ ಇದನ್ನು, ಮತ್ತು ಕತ್ರಿ ಬೇಕು. ಈಗ ನಾನು ಸ್ಯಾರಿ ಕಲರು ಮತ್ತು ಬಾರ್ಡ್ರ್ ಇಲ್ಲ ಇದಕ್ಕೆ, ನಾನು ಜರಿ ಸ್ವಲ್ಪ ಡಾರ್ಕ್ ಇತ್ತು ಅದ್ರ ತೊಗೊಂಡಿದ್ದೀನಿ. 140 ಸ್ಟ್ಯಾಂಡ್ಸ್ ಆಫ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಎಷ್ಟು ಇನ್ನೂ ಸ್ವಲ್ಪ ದಪ್ಪ ಬೇಕಾದ್ರೂ ಹಾಕೋಬೋದು. ಇನ್ನು ಸಣ್ಣ ಹಾಕೊಂಡ್ರೆ ಮಣಿ ಒಳಗಡೆ ತೂರಲ್ಲ ಫ್ರೆಂಡ್ಸ್, ಮಣಿ ಒಳಗಡೆ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಬೀಡ್ಸ್ ಯೂಸ್ ಮಾಡಿದ್ದೀನಿ, ರೌಂಡ್ ಬೀಡ್ಸು, ಪ್ಲೇಯ್ನು, ಮತ್ತು ಜರಿ ಯಾವ ಕಲರ್ ಇದೆಯೋ ಆ ಥರ ದಾರ ಸುತ್ತಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೀಡಲ್ ತೊಗೊಂಡು ಚುಚ್ತಾ ಇದ್ದೀನಿ ದಬ್ಣನ. ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಚುಚ್ಚಿ, ಈಗ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಸ್ಯಾರಿ ಕಲರ್ನ ಈ ಥರ ಉದ್ದಕ್ಕೆ ಹಾಕಿಕೊಂಡಿದ್ದೀನಲ್ಲ ಗಂಟು, ಆ ರೀತಿ ಒಳಗೆ ಹಾಕಿ. ಇದು ಈಸಿ ಫ್ರೆಂಡ್ಸ್, ಈ ಮೆಥಡು ನೀವು ಟ್ರೈ ಮಾಡ್ಬೋದು. ನಿಮಗೆ ಹೇಗೆ ಹಾಕೋದು ಇದು 140 ಸ್ಟ್ಯಾಂಡ್ಸು ಅಂತ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಯಾವುದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ನೋಡಿ, ಇದನ್ನು ಸ್ವಲ್ಪ ಎಳ್ಕೊಂಡು 2 ಇಂಚಷ್ಟು ಉದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಬೀಡ್ ಸೇರಿಸ್ಬೇಕಲ್ವ, ಅದಕ್ಕೋಸ್ಕರ 2 ಇಂಚ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಚಿಕ್ಕದಾಗಿ ಹಾಕ್ಕೊಂಡ್ರೆ ಬೀಡು ಗಂಟಾಕಕ್ಕೆ ಜಾಗ ಸಾಕಾಗಲ್ಲ, ಅದಕ್ಕೋಸ್ಕರ 2 ಇಂಚು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉದ್ದ ಗೋಲ್ಡ್ ದಾರನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಿಂದೆಗಡೆ ಇಟ್ಟು ಮೇಲೆಗಡೆಯಿಂದ ದಾರ ತೊಗೊಂಡು ಬಂದು 2 ಸಲ ಹಿಂಗೆ ಸುತ್ತಕೊಂಡು ಈಗ ಅದನ್ನು ಟೈಟ್ ಮಾಡ್ಕೊಳ್ಳಿ. ಈಗ ಕುಚ್ಚನ್ನ ಮೇಲೆಗಡೆ ಎತ್ತಿ ಅದನ್ನು 5-6 ಸಲ ಈ ಥರ ಹೂವು ಕಟ್ಟೋ ಥರ ಗಂಟು ಹಾಕ್ಕೊಬೇಕು ಫ್ರೆಂಡ್ಸ್. ಇದು ಈಸಿ ಮೆಥಡು ಫ್ರೆಂಡ್ಸ್. ನಿಮ್ಮ ನೀಡಲೆಲ್ಲ ಹಾಕ್ಕೊಂಡ್ರೆ ಒಂದು ದಾರ ಬಿಟ್ಕೊಬೋದು, ಏನು ಬೇಕಾದ್ರೂ ಆಗ್ಬೋದು. ಟೈಟ್ ಇರಲ್ಲ ಅದು. ಈ ಥರ ಮಾಡಿದ್ರೆ ಹೂವು ಕಟ್ಟೋ ಥರ ಎಲ್ರಿಗೂ ಬಂದೇ ಬರುತ್ತೆ ಹೂವು ಕಟ್ಟೋಕ್ಕೆ. ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ ನಾನು. ಈ ಥರ 5-6 ಸತಿ ಗಂಟು ಹಾಕ್ಕೊಂಡು ಮೇಲೆಗಡೆ ದಾರ ಕಟ್ ಮಾಡ್ಕೊಬೇಕು. ಈ ಕಡೆ ಇರೋದು ದಾರ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬೀಡ್ ತೊಗೊಂಡಿದ್ದೀನಿ ನೋಡಿ, ಅದಕ್ಕೆ ಒಂಚೂರೇ ಚೂರು ಈ ಥರ ಗಮ್ ಹಾಕ್ಕೊಂಡು ಈ ಥರ ಮಧ್ಯದಿಂದ ನೋಡಿ, ಈ ಥರ ಫ್ಲವರ್ ಥರ ಬರುತ್ತೆ. ಮೇಲೆಗಡೆ ಎತ್ತಿದ್ರೆ ಈ ಥರ ಮಾಡಿಕೊಂಡು ಮಧ್ಯ ಬೀಡ್ ಇಕ್ಬೇಕು. ಬೀಡಿಕ್ಕಿ ಮೇಲೆಗಡೆ ಹಾಸಿ ಕ್ಲೀನಾಗೆ ಈ ಥರ ಎಳ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ಬಾಚ್ಕೊಳ್ಳೋ ಥರ ಈ ಥರ ಹಿಂಗೆ ಮಾಡ್ತಾ ಇದ್ದರೆ ನಿಮಗೆ ನೈಸ್ ಆಗುತ್ತೆ. ಮೇಲೆಗಡೆ ಒಂದು ದಾರನೂ ಬಿಟ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಹಿಂಗೆ ಎಳ್ದು ಸಮ ಮಾಡ್ಕೊತಾ ಇದ್ದೀನಿ. ಈಗ ಗೋಲ್ಡ್ ದಾರನ 2 ಸಲ ಈ ಥರ ಸುತ್ತಕೊಂಡು ಟೈಟ್ ಮಾಡಿ ಮೇಲೆಗಡೆಯಿಂದ ಕುಚ್ಚೆತ್ತಿ ಒಂದು 5-6 ಸತಿ ಗಂಟು ಹಾಕ್ಕೊಬೇಕು ಫ್ರೆಂಡ್ಸ್. ನಿಮಗೆ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಟೈಟಾಗಿ ಎಳ್ದಿಲ್ಲ ಅಂದರೆ ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಟೈಟಾಗಿ ಹಾಕ್ಕೊಂಡ್ರೆ ಎಲ್ಲೂ ಬಿಚ್ಕೊಳ್ಳಲ್ಲ. ಅದಕ್ಕೆ ಒಂದು 5-6 ಸತಿ ಗಂಟು ಹಾಕ್ಕೊಬೇಕು ಅಂತ ಹೇಳೋದು. ಬೇರೆಯವರೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಒಂದು 3-4 ಸತಿ ಅಷ್ಟೇ ಗಂಟು ಹಾಕೋದು. ಅದು ಬೇಗ ಬಿಚ್ಕೊಂಬಿಡುತ್ತೆ, ಕುಚ್ಚು ಜಾಸ್ತಿ ದಿನ ಇರಲ್ಲ, ಅದು ಸಿಲ್ಕ್ ಆಗಿರೋದ್ರಿಂದ ಬೇಗ ಬಿಟ್ಕೊಂಬಿಡುತ್ತೆ. ನಾನು ಅದಕ್ಕೆ ಇದು ಟ್ರಿಕ್ ಹೇಳ್ಕೊಂಡ್ಕೊಡ್ತಾ ಇದ್ದೀನಿ ನೋಡಿ. ಒಂದು 5-6 ಸತಿ ಹಾಕ್ಕೊಬೇಕಾಗತ್ತೆ. ಇನ್ನೊಂದು ಟ್ರಿಕ್ ಬೇಕು ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ. ಈಗ ನಾನು ಬೆರಳಿಂದ ಗ್ಯಾಪ್ ನೋಡ್ಕೊಳ್ತಾ ಇದ್ದೀನಿ. ನನ್ನ ಬೆರಳು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಸತಿ ದಬ್ಣದಿಂದ ಚುಚ್ಕೊಂಡು ಸೇಮ್ ಕಲರಿಂದ ದಾರ ಹಾಕ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ 2 ಇಂಚಷ್ಟು ಉದ್ದ ಬಿಟ್ಟು ಎಷ್ಟು ಉದ್ದ ಅದು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಪ್ಲೇನ್ ಆ ಬೀಡು ಎಲ್ಲ ಸ್ಟೋರುಗಳಲ್ಲೂ ಸಿಗುತ್ತೆ. ನಾನು ಇಲ್ಲೇ ಸ್ಟೋರಲ್ಲೇ ತೊಗೊಂಬರೋದು, ಆನ್ಲೈನಲ್ಲೇ ಏನು ತರಿಸಲ್ಲ ನಾನು. ಈಗ ನೋಡಿ, ಸೇಮ್ ಅದೇ ರೀತಿ ಗೋಲ್ಡ್ ದಾರನ ಹಿಂದೆ ಇಟ್ಟು ಒಂದು ನಿಮಿಷ ಗೋಲ್ಡ್ ದಾರನ ಹಿಂದೆ ಇಟ್ಟು ಒಂದು ಸಲ ಹಿಂಗೆ ಸುತ್ಕೋಬೇಕು. ಮೇಲೆಗಡೆ ಬಂದಿರೋದು ಗೋಲ್ಡ್ ದಾರನ ಈ ಕಡೆ ಎಳ್ಕೊಂಡು ಇನ್ನೊಂದು ಸಲ ಅದ್ರ ಮೇಲೇ ಒಂದು ಸತಿ ಸುತ್ತಕೊಂಡು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕುಚ್ಚನ್ನ ಮೇಲೆತ್ತಿ ಒಂದು 5-6 ಸಲ ಗಂಟು ಹಾಕ್ಕೊಳ್ತಾ ಇದ್ದೀನಿ ಹೂವು ಕಟ್ಟೋ ಥರ. ತುಂಬಾ ಈಸಿ ಮೆಥಡು ಫ್ರೆಂಡ್ಸ್ ಇದು. ನಿಮಗೆ ಬೇಗನೂ ಆಗೋಗುತ್ತೆ.
ಆದರೆ ಮಣಿ ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಈ ಥರ ಕುಚ್ಚು ಹಾಕೋಕ್ಕೆ ಈಸಿನೇ, ಬೇಗನೆ ಆಗೋಗುತ್ತೆ. ಇನ್ನೊಂದು ನೀಡಲ್ಲೆಲ್ಲ ಹಾಕೊಂಡ್ರೆ ವೇಸ್ಟು ಜಾಸ್ತಿ ಆಗುತ್ತೆ. ನನಗೆ ಅದೇನೋ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಮೆಥಡ್ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಈಗ ನೋಡಿ ಬೀಡ್ ಮೇಲೆ ಒಂದು ಸ್ವಲ್ಪ ಗಮ್ ಇಟ್ಕೊಂಡು 1 ಡ್ರಾಪಷ್ಟು ಈಗ ಈ ಥರ ಕುಚ್ಚನ್ನ ಮೇಲೆಗಡೆ ಮಾಡಿ ಮಧ್ಯಕ್ಕೆ ಬೀಡಿಟ್ಟು ಕ್ಲೀನಾಗೆ ಈ ಥರ ಎಳ್ಕೊಳ್ಳೋಣ. ಕ್ಲೀನಾಗಿ ಎಳ್ಕೊಬೇಕು ಫ್ರೆಂಡ್ಸ್. ಒಂದು ದಾರನೂ ಮೇಲೆಗಡೆ ಕೆಳಗಡೆ ಆಗಬಾರ್ದು, ಫಿನಿಶಿಂಗ್ ಅನ್ನೋದು ಬರಲ್ಲ ನಿಮಗೆ. ಈ ಥರ ನೋಡಿ ಟೈಟಾಗೆ ಮೇಲಕ್ಕೆ ಎಳ್ಕೊಂಡು ಈ ಥರ ನೋಡಿ ಟೈಟಾಗಿ ಎಳ್ಕೊಬೇಕು. ಒಂಚೂರು ಲೂಸ್ ಆದ್ರೂ ಫಿನಿಶಿಂಗ್ ಅನ್ನೋದು ಬರಲ್ಲ, ಲೂಸ್ ಕಾಣುತ್ತೆ, ಚೆನ್ನಾಗಿರಲ್ಲ ಡಿಸೈನು. ಈಗ ನೋಡಿ ಸೇಮ್ ಮೆಥಡು, ಗೋಲ್ಡ್ ದಾರನ ಈ ಥರ ಇಟ್ಟು 2 ಸಲ ಸುತ್ತಿ ಮೇಲೆಗಡೆ ಎತ್ಬಿಟ್ಟು ಒಂದು 5-6 ಸಲ ಗಂಟು ಹಾಕ್ಕೊಬೇಕಾಗತ್ತೆ. ಲಾಸ್ಟಲ್ಲಿ ಒಂದು ಟ್ರಿಕ್ ಹೇಳ್ಕೊಂಡ್ಕೊಡ್ತೀನಿ ಫ್ರೆಂಡ್ಸ್, ನೀವು ಸ್ಕಿಪ್ ಮಾಡ್ದಿರಾ ನೋಡಿ, ಕುಚ್ಚು ಬಿಟ್ಕೋಬಾರ್ದು ಅಂತಂದರೆ. ಮತ್ತು ನಿಮ್ಮ ಹತ್ರ ದಬ್ನ ಇಲ್ಲ ಅಂತಂದರೆ ಏನರಲ್ಲಿ ಹಾಕಬೇಕು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ದಿರಾ ಮಧ್ಯದಲ್ಲಿ ಹೇಳಿದ್ದೀನಿ ನೋಡಿ. ಈಗ ನೋಡಿ ಅದನ್ನು ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸೇಮ್ ಕಲರ್ನ ಇನ್ನೊಂದು ಸತಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಲ್ಯಾಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೇಮ್ 4 ಸತಿ ಸೇಮ್ ಕಲರಿಂದ ಆ ಥರ ಕುಚ್ಚಾಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಫಸ್ಟು ಸ್ಟಾರ್ಟಿಂಗು ಎಲ್ಲ ಕುಚ್ಚಾಕೊಂಡು ಆಮೇಲೆ ಒಂದೇ ಸಮ ಬೀಡ್ ಹಾಕ್ಕೊಳ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಈಗ ನೋಡಿ ಇದರಲ್ಲಿ ಬಾರ್ಡ್ರ್ ಇರಲಿಲ್ಲ, ಸೆರಗಲ್ಲಿ ಈ ಥರ ಕಾಣಿಸ್ತಿದೆ ನೋಡಿ ಲೈನ್ಸು, ಅದರಲ್ಲಿ ಈ ಕಲರ್ ಇದೆ, ಅದಕ್ಕೋಸ್ಕರ ಈ ಕಲರ್ ತೊಗೊಂಡಿದ್ದೀನಿ. ಸಿಂಗಲ್ ಕಲರ್ ಸೀರೆ ಇದು, ಅದಕ್ಕೋಸ್ಕರ ನಾನು ಇದು ಜರಿನೇ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಡಾರ್ಕ್ ಕಲರ್ ಒಂಚೂರು ತೊಗೊಂಡಿದ್ದೀನಿ. ಒಂದೇ ಸಮ ಒಂದೇ ಕಲರ್ ಹಾಕಿದ್ರು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಈ ಕಲರ್ ತೊಗೊಂಡಿದ್ದೀನಿ. ಅದಕ್ಕೆ ಅದನ್ನು ಅಷ್ಟೇ 2 ಇಂಚು ಕಟ್ ಮಾಡಿಕೊಂಡು ಸೇಮ್ ಅದೇ ರೀತಿ ಗೋಲ್ಡ್ ದಾರನ ಹಿಂದೆ ಇಟ್ಟು 2 ಸಲ ಸುತ್ಕೋಬೇಕು. ಒಂದು ಈ ಕಡೆ ಎಳ್ಕೊಂಡು ಇನ್ನೊಂದು ಅದ್ರ ಮೇಲೆ ಸುತ್ಕೊಂಡು ಟೈಟ್ ಆಗುತ್ತೆ ಫ್ರೆಂಡ್ಸ್ ಅದು. ಈಗ ಮೇಲೆಗಡೆ ಇಟ್ಟು ಒಂದು 5-6 ಸತಿ ಗಂಟು ಹಾಕ್ಕೊಬೇಕಾಗುತ್ತೆ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನಾನು ಇನ್ನೂ ಸ್ವಲ್ಪ ನೀವು ದೂರನೂ ಹಾಕ್ಕೋಬೋದು. ನನ್ನ ಕಸ್ಟಮರ್ ಹೀಗೆ ಹೇಳಿದ್ದು, ಅದಕ್ಕೋಸ್ಕರ ನಾನು ಸ್ವಲ್ಪ ಹತ್ರನೇ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ 1.5 ಇಂಚಷ್ಟು ಗ್ಯಾಪ್ ಬಿಟ್ಟು ಹಾಕೋಬೋದು ನೋಡಿ. ಈಗ ಗಮ್ನ ಈ ಥರ ಮಧ್ಯ ಮೇಲೆಗಡೆ ಎತ್ತಿ ಮಧ್ಯಕ್ಕೆ ಇಟ್ಕೋಬೇಕಾಗತ್ತೆ ಬೀಡನ್ನ. ಈಗ ಮೇಲಕ್ಕೆ ಟೈಟಾಗೆ ಎಳ್ಕೊಬೇಕಾಗತ್ತೆ ನೋಡಿ. ಆ ಕಡೆ ಎಲ್ಲ ಬುಡ್ಡೆ ಥರ ಕಾಣಿಸ್ತಾ ಇದೆ, ಹಂಗೆ ಬರಬಾರ್ದು. ಕ್ಲೀನಾಗೆ ಈ ಥರ ಹಿಂಗೆ ಕೈಯಲ್ಲೇ ಹಿಂಗೆ ಬಾಚೋ ಥರ ತಲೆ ಬಾಚ್ಕೊಳ್ತೀವಲ್ಲ, ಅದೇ ರೀತಿ ಹಿಂಗೆ ಎಳ್ಕೊಳ್ತಾ ಇದ್ದರೆ ಕ್ಲೀನಾಗೆ ನೈಸ್ ಆಗುತ್ತೆ. ಆವಾಗ ನೀವು ಗೋಲ್ಡ್ ದಾರನ ಸುತ್ಕೋಬೋದು. ಟೈಟಾಗೆ ಮೇಲಕ್ಕೆ ಸುತ್ಕೋಬೇಕು, ಲೂಸ್ ಮಾಡ್ಕೊಬೇಡಿ. ಲೂಸ್ ಮಾಡಿದ್ರೆ ಒಂಚೂರು ಚೆನ್ನಾಗಿರಲ್ಲ ಫ್ರೆಂಡ್ಸ್ ನಿಮಗೆ ಡಿಸೈನು. ನೋಡಿ ಇದು ಬಿಟ್ಕೊಂಡ್ಬಿಡ್ತು, ಸಾರಿ. ಈಗ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಹಂಗೆ ಬಿಟ್ಕೊಂಡ್ಬಿಡುತ್ತೆ ಯಾವಾಗಾದರೂ, ಹಿಂಗೆ ಸಿಲ್ಕ್ ಅಲ್ವಾ, ಜಾರ್ಬಿಡುತ್ತೆ ಒಂದೊಂದ್ಸಲ. ಅದಕ್ಕೆ ಕ್ಲೀನಾಗೆ ಟೈಟಾಗಿ ಇಟ್ಕೋಬೇಕು ನೋಡಿ. ಒಂದು 5-6 ಸಲ ಗಂಟು ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಮೇಲೆಗಡೆದನ್ನು ಎಳ್ಕೋಬೇಕು ಫಸ್ಟ್, ಅದು ಫುಲ್ ಕಟ್ ಟ್ರಿಮ್ ಮಾಡ್ಕೋಬೇಕು. ಇದನ್ನು ಒಂಚೂರು ಲಾಸ್ಟಾಗಿರೋದನ್ನು ಒಂಚೂರು ಕಟ್ ಮಾಡ್ಕೋಬೇಕು ನೋಡಿ. 4 ಸತಿ ಸ್ಯಾರಿ ಕಲರು, 1 ಸತಿ ಬಾರ್ಡ್ರ್ ಕಲರ್. ಇದು ಟ್ರಿಮ್ ಮಾಡಿ ಆಮೇಲೆ ತೋರಿಸ್ತೀನಿ. ಈಗ ಲಾಸ್ಟಲ್ಲಿ ನೋಡಿ ಹೇಳ್ತಾ ಇದ್ದೀನಿ ನೋಡಿ. ಈಗ ನಿಮ್ಮ ಹತ್ರ ದಬ್ಣ ಇಲ್ಲ ಅಂತಂದರೆ, ಟ್ರಿಕ್ ಅಂತ ಹೇಳಿದ್ನಲ್ಲ, ಏನು ಮಾಡಬೇಕು ಗೊತ್ತಾ? ನಿಮ್ಮ ಹತ್ರ ದಬ್ಣ ಇಲ್ಲ ಅಂತಂದರೆ ನೀಡಲ್ ಇರುತ್ತಲ್ವ, ಕ್ರೋಶಾ ನೀಡಲ್ಲು, ಅದರಿಂದನೂ ಚುಚ್ಕೋಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಎಲ್ಲರ ಹತ್ರನೂ ಆಲ್ಮೋಸ್ಟ್ ಕ್ರೋಶಾ ನೀಡಲ್ ಇದ್ದೇ ಇರುತ್ತೆ, ಕುಚ್ಚಾಕೋರ ಹತ್ರ, ಅದರಲ್ಲೂ ಹಾಕೋಬೋದು. ಈಗ ನೋಡಿ ಈ ಥರ ಸೇಮ್ 2 ಇಂಚು ಕಟ್ ಮಾಡ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಗಂಟು ಹಾಕೋಬೇಕಾಗತ್ತೆ. ಒಂದಷ್ಟು ಉದ್ದ ಕಟ್ ಮಾಡ್ಕೊಂಡಿರಿ ಗೋಲ್ಡ್ ದಾರನ. ನೋಡಿ ಈ ಥರ ಒಂದು 5-6 ಸತಿ ಗಂಟು ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ.
ಸೇಮ್ ಅದೇ ರೀತಿ ಗಮನ ಈ ಥರ ಇಟ್ಕೊಂಡು ಒಂದು 10 ರುಪೀಸಿಗೆ ತಂದರೆ ಸಾಕು ಫ್ರೆಂಡ್ಸ್. ಅಂದರೆ ಈ ಥರ ಹತ್ರ ಹಾಕ್ಕೊಬೇಕು ಅಂದರೆ 15 ರುಪೀಸಿಗೆ ಬೇಕಾಗುತ್ತೆ ಆ ಬೀಡು. ನೀವು ಇನ್ನೂ ದೂರ ಹಾಕ್ತೀವಿ ಅಂತಂದರೆ ಒಂದು 10 ರುಪೀಸ್ಗಾದರೆ ಸಾಕು. ನೋಡಿ ಈ ರೀತಿ ಟೈಟಾಗೆ ಎಳ್ಕೊಬೇಕಾಗತ್ತೆ. ಹಿಂಗೆ ಬಿಟ್ಬಿಡಿ, ಫ್ಲವರ್ ಥರ ಆಗುತ್ತೆ ಅದು. ಆವಾಗ ಕ್ಲೀನಾಗಿ ಎಳ್ಕೊಳೋಕ್ಕೆ ಈಸಿ ಆಗುತ್ತೆ. ನಿಮಗೆ ಗಮನ ಇಕ್ಕಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಯಾವುದಕ್ಕೆ ಆಗಲಿ ಇಂಟ್ರೆಸ್ಟ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟೇಸ್ಟಿ ಬೈಟ್ಸ್ ಅಂತ. ಹೋಗಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸು ನೋಡಿ. ಇದರಲ್ಲೂ ಅಷ್ಟೇ ಎಲ್ಲ ಥರ ಬ್ರೈಡಲ್ ಡಿಸೈನು, ನಾನ್ ಬ್ರೈಡಲ್ಲು, ಸಿಂಪಲ್ಲು, 1 hour ಡಿಸೈನ್ ಎಲ್ಲ ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಎಲ್ಲ ವೀಡಿಯೋಸು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿ ನನಗೆ ಲಾಸ್ಟಲ್ಲಿ ಸೇಮ್ 4 ಸ್ಯಾರಿ ಕಲರು, ಒಂದು ಅದೇ ಹೇಳಿದ್ನಲ್ಲ ಅದು ಚರಿ ಕಲರ್ ಅಂತ ಅದು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲೂ 4 ಸ್ಯಾರಿ ಕಲರೇ ಬಂದಿದೆ, ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಒಂದೊಂದಕ್ಕೆ ಹೆಚ್ಚು ಕಡಿಮೆ ಬರುತ್ತೆ. ಈ ಸೀರೆಗೆ ಮಾತ್ರ ಕಂಚಿ ಸೀರೆ ಆಗಿರೋದ್ರಿಂದ ಜಾಸ್ತಿನೇ ದಾರ ಎಡಿಸ್ತು ನನಗೆ. ಬಟ್ ಬಿಕಾಸ್ ಅವ್ರು ಹೇಳಿರೋದ್ರಿಂದ ಇಷ್ಟು ಹತ್ರ ಹಾಕಿದ್ದೀನಿ. ನಾನು ಇಷ್ಟೊಂದು ಹತ್ರನೂ ಹಾಕಲ್ಲ. ಇಷ್ಟು ಹತ್ರ ಹಾಕಿದ್ರು ಮುದ್ದಾಗಿ ಕಾಣುತ್ತೆ ಫ್ರೆಂಡ್ಸ್, ಏನೂ ಆಗಲ್ಲ. ಬಟ್ ದಾರ ಜಾಸ್ತಿ ಬೇಕಾಗುತ್ತೆ. ನೋಡಿಕೊಂಡು ನೀವು ಕಸ್ಟಮರ್ ಡಿಮ್ಯಾಂಡ್ ತಕ್ಕನಂಗೆ ನೀವು ಹಾಕ್ಕೋಬೋದಾಗುತ್ತೆ. ಈಗ ನೋಡಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಎಲ್ಲನೂ. ನಾನು ಮಧ್ಯ ಎಲ್ಲ ಫಸ್ಟು ಮೇಲೆಗಡೆ ಗಂಟು ಹಾಕ್ಕೊಂಬಿಟ್ಟೆ, ಮಧ್ಯ ಎಲ್ಲ ಬೀಡ್ಸ್ದು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಇರೋಂಗೆ ಹಾಕ್ಕೊಂಡು ಬಂದೆ. ನಿಮಗೆ ತೋರ್ಸೋಕ್ಕೋಸ್ಕರ ಒಂದೇ ಸಲ ಹಾಕ್ತಾಯಿದ್ದೀನಿ. ಈಗ ನೋಡಿ ಟ್ರಿಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಟ್ರಿಮ್ ಮಾಡ್ಕೊಳ್ಳಿ. ಜಾಸ್ತಿ ಉದ್ದನೂ ಬಿಡಬೇಡಿ, ಜಾಸ್ತಿ ಶಾರ್ಟಲ್ಲೂ ಬಿಡಬೇಡಿ. ಮೀಡಿಯಮಾಗಿ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದೇ ಸಮ ಬರಬೇಕು ಫ್ರೆಂಡ್ಸ್. ಎಲ್ಲ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ಬರಲ್ಲ ನಿಮಗೆ. ಫಿನಿಶಿಂಗ್ ಬರಬೇಕು ಅಂದರೆ ಒಂದೇ ಸಮ ಟ್ರಿಮ್ ಮಾಡ್ಕೋಬೇಕಾಗತ್ತೆ ನೀವು. ನೋಡಿ ನನಗೆ ಅಲ್ಲಿ ಇನ್ನೊಂದು ಸ್ವಲ್ಪ ಉದ್ದ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಫುಲ್ಲೂ ಒಂದೇ ಸಮ ಒಂದೇ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಆ ಗ್ಯಾಪು ಅಷ್ಟೇ ನಿಮ್ಮ ತಮ್ಮ ಬೆರಳು ಹೇಳಿದ್ನಲ್ಲ, ತಮ್ಮ ಬೆರಳು ಎಷ್ಟು ಅಗಲ ಇದೆಯೋ ನಾನು ಅಷ್ಟು ಅಗಲ ಇಟ್ಕೊಂಡಿದ್ದೀನಿ. ಅದು ನೋಡ್ಬೋದು, ನಿಮ್ಗೆ ಗಮನಿಸ್ಬೋದು. ನೀವು ಹಂಗೆ ನಿಮಗೆ ಗೊತ್ತಾಗಲ್ಲ ಅಂತಂದರೆ ಇಂಚ್ ಟೇಪ್ ಬರುತ್ತಲ್ವಾ, ಮೆಜರ್ಮೆಂಟ್ ಟೇಪು, ಅದರಿಂದ 1 ಇಂಚು ಗ್ಯಾಪ್ ಬಿಟ್ಕೊಂಡು ಆರಾಮಾಗಿ ನೀವು ಮಾಡ್ಕೋಬೋದು. ನಿಮ್ಮ ಇಷ್ಟ ಫ್ರೆಂಡ್ಸ್, ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೊಬೋದು. ಒಂದೇ ಸಮ ಬರಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಎಷ್ಟು ಗ್ಯಾಪ್ ಬಿಟ್ಟಿದ್ರು, ಎಷ್ಟು ಉದ್ದ ಬಿಟ್ಟಿದ್ರು ಅಷ್ಟೇ ಕಂಪ್ಲೀಟ್ ಸ್ಯಾರಿನೂ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ಒಂಚೂರು ಬರಲ್ಲ, ಯಾರೂ ಒಪ್ಕೊಳ್ಳೋದು ಇಲ್ಲ. ಅದು ಕಸ್ಟಮರ್ಸ್ ಯಾವತ್ತಿದ್ರೂ ಸ್ಯಾಟಿಸ್ಫೈ ಆಗೋ ಹಂಗೆ ನಾವು ಹಾಕೊಂಡು ಕೊಡಬೇಕಾಗತ್ತೆ ಹೊರತು ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಹಾಕ್ಕೊಡೋದಲ್ಲ. ಯಾರಿಗೇ ಆಗಲಿ ಅಟ್ರಾಕ್ಷನ್ ಆಗಬೇಕು, ಇನ್ನೊಂದು ಸಲ ಬರಬೇಕು ಅನ್ನಿಸ್ಕೋಬೇಕು. ಪರವಾಗಿಲ್ಲ, ನೀವು ಸ್ಟಾರ್ಟಿಂಗಲ್ಲಿ ಕಡಿಮೆನೇ ತೊಗೊಳ್ಳಿ. ನಿಮಗೆ ಕ್ಲಿಕ್ ಆಯಿತು ಅಂತಂದರೆ ಜನ ಬಂದೇ ಬರ್ತಾರೆ ನಿಮಗೆ ಕೊಡೋಕ್ಕೆ. ನಾನು ಏನು ಸ್ಟಾರ್ಟಿಂಗಲ್ಲಿ ಜಾಸ್ತಿ ತೊಗೊಂಡಿಲ್ಲ ಫ್ರೆಂಡ್ಸ್, ಈಗಲೂ ಏನು ಜಾಸ್ತಿ ತೊಗೊಳ್ಳಲ್ಲ. ಅಫೋರ್ಡಬಲ್ ಆಗಲಿಕ್ಕೆ ಹಾಕ್ಕೊಡ್ತಾ ಇದ್ದೀನಿ ನಾನು. ಇಂಟ್ರೆಸ್ಟ್ ಇರಬೇಕಷ್ಟೇ ನಿಮ್ಗೆ ಹಾಕಬೇಕು ಅಂತ. ಸುಮ್ಮನೆ ಮನೆಗೆ ಕೂತಿರೋ ಬದಲು ಕೆಲಸ ಎಲ್ಲ ಆದಮೇಲೆ ಆರಾಮಾಗಿ ಒಂದು ಸೀರೆ ಹಾಕ್ಬೋದು ಫ್ರೆಂಡ್ಸ್. ಡೈಲಿ ಒಂದು ಸೀರೆ ಅಂದ್ರೂ ನಿಮ್ಗೆ ಆರಾಮಾಗೆ ನಿಮ್ಮ ಎಕ್ಸ್ಪೆನ್ಸಸ್ಗೋಸ್ಕರನೇ ನೀವು ಅರ್ನ್ ಮಾಡ್ಬೋದು ಮನೇಲೇ ಕೂತ್ಕೊಂಡು. ಏನೂ ಇದಿಲ್ಲ. ಒಂದು ಸಲ ಟ್ರೈ ಮಾಡಿ ನೀವು. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಸೀರೆಗಳೇ ಹಾಕ್ಕೊಳ್ಳಿ, ಹಳೆ ಸೀರೆಗಳಿರುತ್ತಲ್ವ, ನಿಮ್ಮ ಸೀರೆಗಳಿಗೆ ಹಾಕ್ಕೊಳ್ಳಿ. ಆಮೇಲೆ ಧೈರ್ಯ ಬಂತು, ಇಲ್ಲ ನಾನು ಹಾಕ್ಬೋದು ಅಂತ ನಿಮಗೆ ಧೈರ್ಯ ಬಂತು ಅಂತಂದರೆ, ಈಗ ಟೈಲರ್ ಅಂಗಡಿಗಳಲ್ಲೆಲ್ಲ ಇರುತ್ತಲ್ವ, ಅವ್ರ ಹತ್ರ ಹೋಗಿ ಕೇಳಿ, ಒಂದು ಸೀರೆ ಕೇಳಿ ಹಾಕೊಂಡು ಕೊಡ್ತೀವಿ ಅಂತ. ಆವಾಗ ಒಂದು ಹಾಕಿ ನಿಮಗೆ ಧೈರ್ಯ ಬಂತು, ಚೆನ್ನಾಗಿ ಹಾಕಿದ್ದೀನಿ ಅಂತ ಅವ್ರೇನಾದರೂ ಹೇಳಿದ್ರೆ ಹಾಕೊಂಡು ಕೊಡ್ಬೋದು ಫ್ರೆಂಡ್ಸ್ ನೀವು. ಈಗ ನೋಡಿ ನಾನು ಫುಲ್ಲು
ಒಂದೇ ಸಮ ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಮುದ್ದಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಇನ್ನು ಡಾರ್ಕ್ ಕಲರು ಲೈಟ್ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಇದು ಡಿಸೈನ್ ಮಾತ್ರ. ಇದರಲ್ಲಿ ಡಬಲ್ ಗುಂಡು ಹಾಕ್ಬೋದು. ನೆಕ್ಸ್ಟ್ ಟೈಮ್ ಯಾವುದನ್ನ ಹಾಕಿದಾಗ ನಿಮಗೆ ಖಂಡಿತ ತೋರಿಸ್ತೀನಿ. ನನ್ನ ವೀಡಿಯೋಸ್ ಯಾರು ನೋಡಿಲ್ಲ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನನ್ನ ಎಲ್ಲ ವೀಡಿಯೋಸು ಫಸ್ಟ್ ನಿಮ್ಗೆ ಬಂದು ಸೇರುತ್ತೆ. ಇಷ್ಟೊತ್ತವರೆಗೂ ಪೇಷನ್ಸಿಂದ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.